ಸಿಡಿದ ಮರಿ, ಪ್ರಜ್ವಲಿಸುವ ಸೂರ್ಯ, ಭಾರತದ ರಾಷ್ಟ್ರೀಯ ಸಂತ ಸ್ವಾಮಿ ವಿವೇಕಾನಂದರಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ, ವೇದಿಕೆಯ ಮೇಲೆ ಆಸೀನರಾದ ಈ ಶಾಲೆಯ ಮುಖ್ಯಸ್ಥರೇ, ಸಂಸ್ಥಾಪಕರೇ ಹಾಗೂ ನಮ್ಮ ಜಮಖಂಡಿಯ ಸ್ವಾಮಿ ವಿವೇಕಾನಂದ ಆಶ್ರಮದ ಗಿರಿಜೇಶಾನಂದ ಮಹಾಸ್ವಾಮೀಜಿಯವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿನಿಯರೇ, ಈಗಾಗಲೇ ಸ್ನೇಹಿತರು ಹೇಳಿದರು, ಸ್ವಾಮಿ ವಿವೇಕಾನಂದರನ್ನ ಪೂರ್ತಿಯಾಗಿ ಎಳೆಯಾಗಿ ನಿಮ್ಮ ಮುಂದೆ ಅವರ ವಿಷಯಗಳನ್ನು ಬಿಚ್ಚಿಟ್ಟಿದ್ರು. ಇನ್ನು ನಾನು ಏನು ಹೇಳಬೇಕು ಅನ್ನೋದನ್ನು ವಿಚಾರ ಮಾಡಿ 4 ಮಾತುಗಳನ್ನು ನಿಮಗೆ ಅರ್ಪಿಸ್ತೀನಿ. ಸ್ವಾಮಿ ವಿವೇಕಾನಂದರು ಈ ದೇಶವನ್ನ ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಒಳ್ಳೆಯದು. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ವಿನಾಯಕ್ ದಾಮೋದರ್ ಸಾವರ್ಕರ್ ಸರ್ ಅವರು ಇದು ಸಿಪಾಯಿ ದಂಗೆಯಲ್ಲ, ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಅದಕ್ಕೆ ಅಂಕಿತವನ್ನು ಇಟ್ಟರು. ಅದೇ ಅಂಕಿತವನ್ನ ಅಚ್ಚಳಿಯದೆ ಪಾಶ್ಚಿಮಾತ್ಯರಿಗೆ ಹೋಗಿ ಇವತ್ತು ನಮ್ಮ ದೇಶದ ಆಧ್ಯಾತ್ಮ ವಿಶ್ವಕ್ಕೆ ಪರಿಚಯವನ್ನ ಮಾಡಿ ದೇಶದ ಸ್ವಾತಂತ್ರ್ಯ ಇನ್ನೇನು ಸನಿಹದಲ್ಲಿ ಇದೆ ಎಂದು ಮತ್ತೊಮ್ಮೆ ಬ್ರಿಟಿಷರಿಗೆ ನಮ್ಮ ದೇಶದ ಆಚೆಗೆ ಪರಿಚಯ ಮಾಡಿ ಭಾರತವು ಕೂಡ ವಿಶ್ವಕ್ಕೆ ಗುರು ಆಗುತ್ತದೆ, ಭಾರತದಲ್ಲಿ ಆಧ್ಯಾತ್ಮ ಇಡೀ ಜಗತ್ತನ್ನೇ ಪಸರಿಸುತ್ತದೆ ಎನ್ನುವ ಗಟ್ಟಿ ವಿಚಾರವನ್ನ ಪಾಶ್ಚಿಮಾತ್ಯರಲ್ಲಿ ಬಿತ್ತಿ 1893ರಲ್ಲಿ ಸೆಪ್ಟೆಂಬರ್ 11ನೇ ತಾರೀಕು ಇವತ್ತಿನ ದಿನ ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋ ನಗರದಲ್ಲಿ ಹಲವಾರು ಸಂತರಲ್ಲಿಯೂ ಕೂಡ ತಮ್ಮ ಪ್ರತಿಭೆಯನ್ನ ಅವರಿಗೆ ತೋರಿಸಿ ಅವರಿಗೆ ನಮ್ಮ ದೇಶದ ಆಧ್ಯಾತ್ಮದ ಬೆಳಕನ್ನ ಚೆಲ್ಲಿ ಮತ್ತೆ ದೇಶಕ್ಕೆ ಮರಳಿದ ದಿನ ಇದು. ಭಾರತ ವಿಶ್ವಕ್ಕೆ ಗುರು ಆಗುವುದನ್ನ ಆಗಲೇ ಸುಮಾರು 150 ವರ್ಷಗಳ ಹಿಂದೆಯೇ ಪಾಶ್ಚಿಮಾತ್ಯರಿಗೆ ತೋರಿಸಿಕೊಟ್ಟವರು ಸ್ವಾಮಿ ವಿವೇಕಾನಂದ. ಅದಕ್ಕೆ ಅವರ ಪ್ರತಿಯೊಂದು ನುಡಿಗಳು, ಪ್ರತಿಯೊಂದು ಅವರಲ್ಲಿರ್ತಕ್ಕಂಥ ಅದಮ್ಯ ಚೈತನ್ಯ ನಮ್ಮೆಲ್ಲರಿಗೂ ಬೆಳಕು, ಜೊತೆಗೆ ದಾರಿದೀಪ. ವಿದ್ಯಾರ್ಥಿಗಳೇ, ಕೇವಲ ಸ್ವಾಮಿ ವಿವೇಕಾನಂದರು ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಹೋಗಿ ಬರೇ ಬೋಧನೆಗಳನ್ನು ಕೊಡಲಿಲ್ಲ, ಬರೀ ಉಪನಿಷತ್ತುಗಳು ವೇದಗಳು ಹೀಗಿದೆ ಅಂತ ಅವರಿಗೆ ತೋರಿಸಿಕೊಟ್ಟು ಭಾರತಕ್ಕೆ ಒಂದು ವಿಶ್ರಮಿಸಲಿಲ್ಲ. ನಮ್ಮ ದೇಶದ ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅಂತ ಗ್ರಂಥಗಳು ಪಂಚಕಾಲ ವಿಶ್ರಮಿಸಲಿ. ಹಸಿದ ಹೊಟ್ಟೆಗೆ, ಮೌಢ್ಯತೆಗೆ, ದೀನರಿಗೆ, ದಾರಿದ್ರ್ಯರಿಗೆ ಮೊದಲು ಬದುಕುವ ದಾರಿಯನ್ನು ತೋರಿಸಿಕೊಡುವಂತ ಗಟ್ಟಿಯಾಗಿ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಇಡೀ ದೇಶದ ತುಂಬ ಅದೇ ಕೂಗನ್ನ ಕೂಗಿ, ಎಲ್ಲಿ ಬಡತನ ಇದೆಯೋ, ಎಲ್ಲಿ ದಾರಿದ್ರ್ಯ ಇದೆಯೋ, ಎಲ್ಲಿ ಮೂಢನಂಬಿಕೆ ಇದೆಯೋ ಎಲ್ಲ ಸನ್ಯಾಸಿಗಳ ವರ್ಗದಿಂದ ಹಿಡಿದು ವಯಸ್ಕ ಯುವ ತರುಣರನ್ನ ಹಿಡಿದು ಇಡೀ ದೇಶಕ್ಕೆ ಎಚ್ಚರಿಕೆಯ ಕಿಡಿಯನ್ನ ಹಚ್ಚಿಬಿಟ್ರು ಸ್ವಾಮಿ ವಿವೇಕಾನಂದರು. ಆ ಕಿಡಿ ಇವತ್ತು ಆರಿಲ್ಲ, ಹಂಗ ಪ್ರಜ್ವಲಿಸ್ತೈತಿ. ಇದೇ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ವಿವೇಕಾನಂದರ ಮಾತುಗಳನ್ನು ಕೇಳಿದ್ರ ಮೈ ಒಳಗಿನ ಶಕ್ತಿ ಏನಾಕತಿ ದ್ವಿಗುಣಗೊಂತೈತಿ. ಹೆಂಗ ಒಂದು ಕಡ್ಡಿ ಪಟ್ಟಿ ಒಳಗೆ ಒಂದು ಕಡ್ಡಿ ಸ್ಪಾರ್ಕ್ ಆದ ತಕ್ಷಣ ಎಲ್ಲರಿಗೂ ಹೆಂಗ್ ಸ್ಪ್ರೆಡ್ ಆಕೈತಿಲ್ಲ, ಹಂಗ ಭಾರತೀಯ ಸನ್ಯಾಸಿ ವರ್ಗಕ್ಕೆ ವಿವೇಕಾನಂದರ ಏನು? ವಿವೇಕಾನಂದರ ಅಂದ್ರೆ ಏನಪ್ಪಾ ಅಂತಂದ್ರೆ ದೇ ಆರ್ ಒನ್ ಆಫ್ ದ ಇಂಡಿಯನ್ ಕ್ರೌನ್ ಅಂತ ಹೇಳ್ತೀವಿ ನಾವು. ಕ್ರೌನ್, ಭಾರತದ ಮೇರು ಕಿರೀಟ ವಿವೇಕಾನಂದರ ಅಂತ. ಸುಮ್ಮನೆ ಅಂದಿಲ್ಲ. ಈ ದೇಶದಲ್ಲಿ ಸುಮಾರು 562 ಸಂಸ್ಥಾನಗಳಿರುವ ಕಾಲದಲ್ಲಿಯೂ ಆ ಸಂಸ್ಥಾನಗಳ ಸ್ಥಾನಿಕರ ರಾಜರ ಮನಸ್ಸನ್ನ ಗೆದ್ದು ಪಾಶ್ಚಿಮಾತ್ಯಕ್ಕೆ ಹೋದರು. ಇಲ್ಲಿರ್ತಕ್ಕಂಥ ರಾಜ ಮಹಾರಾಜರುಗಳಿಂದ ಹಣದ ಸಹಾಯವನ್ನು ತಗೊಂಡ್ರು, ಪಾಶ್ಚಿಮಾತ್ಯರಿಗೆ ಹೋದ್ರು. ಆವಾಗ ಪಾಶ್ಚಿಮಾತ್ಯರಲ್ಲಿ ಹೋದಾಗ ಭಾರತೀಯ ಸಂತರನ್ನ ಗುಲಾಮರಂತೆ ಕಾಣ್ತಿದ್ರು, ಜೊತೆಗೆ ನಿಗ್ರೋಗಳಂತೆ ಪರಿಣಮಿಸ್ತಿದ್ರು. ಏನೋ ಬಂದ್ರಪ್ಪ, ಭಾರತೀಯ ಭಿಕ್ಷುಕರು ಬಂದ್ರ ಅಂತಕ್ಕಂಥದ್ದು, ಭಾರತೀಯ ನಿಗ್ರೋ ಜನಾಂಗಗಳು ನಮ್ಮ ದೇಶಕ್ಕೆ ಕಾಲಿಟ್ಟಾರ, ದಯವಿಟ್ಟು ನೀವೆಲ್ಲ ಎಚ್ಚರದಿಂದಿರಿ ಅಂತಕ್ಕಂಥ ಸಂದೇಶಗಳನ್ನ ಅವ್ರ ದೇಶ ತುಂಬಾ ಅವರ ಹರಡಿಸ್ತಿದ್ರಿಲ್ಲ. ಅಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ಪ್ರಜ್ವಲಿಸುವ ಸೂರ್ಯನಾಗಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋದ್ರು. ಅಲ್ಲಿ ಕೊನೆಯ ಕ್ಷಣದಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕದ ಜನತೆಯ ಮನಸ್ಸನ್ನ 2 ನಿಮಿಷದೊಳಗೆ ಸೆರೆ ಹಿಡಿದ್ರು, ವಿಜಯ ಪತಾಕೆಯನ್ನ ಹಾರಿಸಿದ್ರು. ಅದೇ ಅಮೆರಿಕದ ಚಿಕಾಗೋ ನಗರದಲ್ಲಿ ಸುಮಾರು 14-15 ದಿನ ಇದ್ದು
ಅಲ್ಲಿರ್ತಕ್ಕಂಥ ಮುಖ್ಯವಾಗಿ ವಿಶ್ವಧರ್ಮ ಸಮ್ಮೇಳನದಲ್ಲಿ 3 ಧರ್ಮಗಳನ್ನ ಎಚ್ಚರಗೊಳಿಸ್ತಾರೆ. ಒಂದನೇದ್ದು ಹಿಂದೂ, ಎರಡನೇದ್ದು ಪಾರ್ಸಿ, ಮೂರನೇ ಧರ್ಮ ಏನಪ್ಪಾ ಅಂತಂದ್ರೆ ಯಹೂದಿ. ಇದನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ವಿವೇಕಾನಂದರು. ಈ 3 ಧರ್ಮದಲ್ಲಿ ಆಗಿರ್ತಕ್ಕಂಥ ದಬ್ಬಾಳಿಕೆ, ದಾಳಿಗಳು, ಅವಮಾನ, ಅಪಮಾನಗಳು, ಸಂಕಷ್ಟಗಳು ಜಗತ್ತಿನ ಯಾವುದೇ ಧರ್ಮಕ್ಕೂ ಕೂಡ ಆಗಿಲ್ಲ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ರು. 1893ರಲ್ಲಿ ಮತ್ತೆ ಹಿಂದೂ ಧರ್ಮವನ್ನ ಬಡಿದೆಬ್ಬಿಸಿ ಇಡೀ ಜಗತ್ತಿನ ತುಂಬಾ ಪ್ರಜ್ವಲಿಸುವ ಸೂರ್ಯನಾಗಿ ಬೆಳಗಿ ಬಂದ್ರಲ್ಲಿ ಅಮೆರಿಕದ ಹೋಗಿ. ಒಂದು ಸನ್ಯಾಸಿ ವರ್ಗ ಯಾವತ್ತು ಮೈ ಮರಿತೈತೋ ಇಡೀ ರಾಷ್ಟ್ರನ ಮೈ ಮರ್ತಾನೆ. ಒಬ್ಬ ಸನ್ಯಾಸಿ ಯಾವತ್ತು ಲೈಟಿಂಗ್ ಅಂತ ಹೇಳ್ತೀವಿ ನಾವು, ಬೆಳಕಾಗಿ ಹೊರ ಹೊಮ್ಮತೈತೋ ಇಡೀ ಜಗತ್ತನ್ನ ಬೆಳಕಾಗಿ ಹೊರ ಹೊಮ್ಮಿಸ್ತೈತೆ. ಅದಕ್ಕ ಒಬ್ರು ವಿದ್ಯಾನಂದ ಶೆಣೈ ಅಂತಕ್ಕಂಥ ಒಬ್ರು ಇದ್ರು. ಅವ್ರು ಹೇಳ್ತಿದ್ರು, ಪದೇ ಪದೇ ಒಂದು ಮಾತನ್ನು ಹೇಳ್ತಿದ್ರು, ಯುವಕ ಚರಿತ್ರೆಹೀನನಾದರೆ ರಾಷ್ಟ್ರಕ್ಕೆ ಭವಿಷ್ಯವಿಲ್ಲ ಅಂತ ಹೇಳಿ. ಅದನ್ನ 150 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಅರೈಸ್ ಅವೇಕ್, ಡು ನಾಟ್ ಸ್ಟಾಪ್, ಸ್ಟಿಲ್ ದ ಗೋಲ್ ಈಸ್ ರೀಚ್ ಅಂತ ಹೇಳ್ತಿದ್ರು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನೋಡಿ, 1 ಕಿಲೋಮೀಟರ್ ರನ್ನಿಂಗ್ ಮಾಡ್ಬೇಕಾದ್ರೆ ನಮ್ಮ ಬ್ರೀತಿಂಗ್ ಹೆಂಗ್ ಹೊಡಿತೈತಿ ನೋಡಿ. ಕೊನೆಯ ಕ್ಷಣದಾಗ ನಮ್ಮ ಟಾರ್ಗೆಟ್ ಮಿಸ್ ಆಗುವ ಚಾನ್ಸ್ ಇರ್ತೈತಿ. ಅಂತ ಕ್ಷಣದಲ್ಲಿಯೂ ಸಹಿತ ಸ್ವಾಮಿ ವಿವೇಕಾನಂದರು ಸುಮ್ಮನೆ ಹೋಗಿಲ್ಲ ವಿಶ್ವಧರ್ಮ ಸಮ್ಮೇಳನಕ್ಕೆ. ಆಲ್ರೆಡಿ ಹೇಳ್ಬಿಟ್ಟಿದ್ರಂತ. ನೋಡ, ಅಮೆರಿಕ ದೇಶದೊಳಗ ಸಿಸ್ಟರ್ ನಿವೇದಿತಾ ಅಂತ ಇರ್ತಾರಲ್ಲ, ಐರ್ಲೆಂಡ್ ದೇಶದ ಒಬ್ಬ ಮಹಿಳೆ, ಅವಳ ಮೂಲ ಹೆಸರು ಮಿಸ್ ಮಾರ್ಗರೆಟ್ ನೋಬಲ್ ಅಂತ ಹೇಳಿ. ಇಲ್ಲಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದಾಗ ಭಾಗಿಯಾಗಿ ಅವ್ರ ಜೊತೆಗೆ ಬರ್ತಾರವ್ರು. ಅಷ್ಟೊಂದು ನಮ್ಮ ಸನ್ಯಾಸಿ ವರ್ಗ ಅಷ್ಟೊಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನ ಆಗಿನ ಕಾಲದಾಗ ಹೊಂದಿತ್ತು. ನಾವು ನೋಡ್ತೀವಿ ಇವತ್ತಿನ ಸನ್ಯಾಸಿ ವರ್ಗ ಅವ್ರ ಜೀವನ ಮಾಡ್ತಕ್ಕಂಥ ಶೈಲಿಗಳು ಹೆಂಗದಾವ, ಲಕ್ಸರಿ ಲೈಫ್ ಅನ್ನು ಹೆಂಗ್ ಲೀಡ್ ಮಾಡ್ತಾರ ಅನ್ನೋದು. ಆದ್ರ ಅವರು ಇವತ್ತು ಹೇಳ್ತೀನಿ ನಿಮ್ಗ, ವಿವೇಕಾನಂದರು ಎಲ್ಲಿಯಾದ್ರೂ ಒಂದು ಐಷಾರಾಮಿ ಕುರ್ಚೆ ಮೇಲೆ ಕೂತಿದ್ದು ಫೋಟೋ ಇದ್ರೆ ತಂದು ಕೊಟ್ರಿ. ನಮಗೆ ಒಂದು ಹಾರ ತುರಾಯಿಗಳನ್ನ ಸ್ವೀಕಾರ ಮಾಡಿದ್ದೆಲ್ಲೇ ಫೋಟೋ ಇದ್ರೆ ತಂದು ಕೊಡ್ರಿ. ನೋಡ್ರಿ, ಸಮುದ್ರವನ್ನ ಜಿಗಿತಿದ್ರು, ಹೋಗ್ಬೇಕಂತಿದ್ರು. ಸಮುದ್ರ ಅಂದ್ರೆ ಸುಮ್ಮನೆ ಎಷ್ಟು ಹೊಳೆ, ನದಿ, ಹಳ್ಳ ಕೊಳ್ಳಗಳು ತಂದ ಅಲ್ಲಿ ಮಿಲನ ಆಗಿರ್ತಾವ. ಅಂಥದ್ದನ್ನ ಈಸಿ ಸಮುದ್ರದ ಆಚೆಗೆ ಭಾರತೀಯ ಆಧ್ಯಾತ್ಮ ತತ್ವವನ್ನ ತಳದಿಂದ ಗಟ್ಟಿಗೊಳಿಸಿ ಮತ್ತೊಮ್ಮೆ ಪಾಶ್ಚಿಮಾತ್ಯರಿಗೆ ಏನು ಮಾಡಿದ್ರು, ಅದರ ಬೆಳಕನ್ನು ಸೂಚಿಸಿಕೊಟ್ರು. ಇವತ್ತು ಅಮೆರಿಕದವ್ರು ಹೇಳ್ತಾರ, ಏನ್ ಹೇಳ್ತಾರೋ, ಅಮೆರಿಕ ವಿಶ್ವಕ್ಕೆ ಹಿರಿಯಣ್ಣ, ಜಪಾನಿನ ಕೌಶಲ್ಯ ವಿಶ್ವಕ್ಕೆ ದೊಡ್ಡದು, ಆದರೆ ಭಾರತದ ಆಧ್ಯಾತ್ಮ ಇಡೀ ಜಗತ್ತಿಗೆ ದೊಡ್ಡದಂತ ಹೇಳ್ತಾರೆ. The Indian metaphysics have their own power and personality. ನಮ್ಮ ದೇಶದ ಆಧ್ಯಾತ್ಮ ಶಾಸ್ತ್ರ ಏನೈತಿ, ಅಷ್ಟೇ ವ್ಯಕ್ತಿತ್ವ ಮತ್ತು ಮೌಲ್ಯದಿಂದ ಕೂಡಿ. ನಾವು ಬರೀ ಜೀವನ ಮಾಡಿದ್ರೆ ಸಾಕಾಗಿಲ್ಲ, ಮೌಲ್ಯಯುತವಾದ ಜೀವನವನ್ನ ಮಾಡಬೇಕು. ಆವಾಗ ಆ ಜೀವನಕ್ಕೆ ಏನಾದರೂ ಅಡೆತಡೆ ಉಂಟಾದ್ರೆ ಸ್ವಾಮಿ ವಿವೇಕಾನಂದರ ಒಂದೊಂದು ವಾಕ್ಯಗಳನ್ನು ನೋಡಬೇಕು ಅವ್ರ ಜೀವನದಾಗ. ಬಾಳ್ದವರು ಹೇಳ್ತಾರ, ಅವರು ನೀವು ಕುತ್ತಲ್ಲಿ ಏನ್ ಸಾಧಿಸ್ತೀರಿ, ಬರೀ ವಿಶ್ವದ ಆಚೆ ಹೋಗೋಣ, ಇಡೀ ದೇಶದ ಅರ್ಥವ್ಯವಸ್ಥೆಯನ್ನ, ಸಾಮಾಜಿಕ ಕ್ರಾಂತಿಯನ್ನ ಬದಲಾವಣೆ ಮಾಡೋಣ ಅಂತ ಹೇಳ್ತಾರೆ. ಅಂತ ವೀರ ಸಿಂಹ ಅಂತ ಹೇಳ್ತೀವಿ ನಾವು, ಪುರುಷ ಸಿಂಹ ಅಂತ ಹೇಳ್ತೀವಿ. ಈ ವಿವೇಕಾನಂದರ ಕೈಯಲ್ಲಿ ಹಲವಾರು ಕ್ರಾಂತಿಕಾರಿಗಳು ಭಾರತದಲ್ಲಿ ಹುಟ್ಟುಕೊಂಡ್ರು. ಉದಾಹರಣೆಗೆ ಸುಮ್ಮನೆ ಒಂದು ಸುಭಾಷ್ ಚಂದ್ರ ಬೋಸ್ನ ಉದಾಹರಣೆ ತೆಗೆದುಕೊಳ್ಳಿ, ಸರ್ದಾರ್ ವಲ್ಲಭಾಯಿ ಪಟೇಲನ್ನ ತೆಗೆದುಕೊಳ್ಳ್ರಿ. ಇನ್ನೊಂದು ಗೊತ್ತಿರ್ಬೇಕು ನಿಮಗ, ಮಹಾತ್ಮ ಗಾಂಧೀಜಿಯವರು ಸ್ವಾಮಿ ವಿವೇಕಾನಂದರಿಗಿಂತ 6 ವರ್ಷ ಚಿಕ್ಕವರು. ಅವ್ರು ಹೇಳಿರಂತ, ನೀವೇನಾದ್ರೂ ನಮ್ಮ ಭಗವದ್ಗೀತೆ, ರಾಮಾಯಣ, ಮಹಾಭಾರತದಂತ ಅಮೂಲ್ಯ ಗ್ರಂಥಗಳನ್ನು ಅಭ್ಯಾಸ ಮಾಡಬೇಕಾಗಿದ್ರ ಫಸ್ಟ್ ಯು ನೋ ದ ಸ್ವಾಮಿ ವಿವೇಕಾನಂದ ಅಂತ ಹೇಳ್ತಿದ್ರು. ಪದೇ ಪದೇ ಆ ಮಾತನ್ನು ಹೇಳ್ತಿದ್ರು. ಅದಕ್ಕ ಇಲ್ಲಿ ನಾವು ಬರೇ ಆಚರಣೆ ಮಾಡೋದ್ರಿಂದ ಏನೂ ಆಗಂಗಿಲ್ಲ, ಸ್ವಲ್ಪ ಅನುಕರಣೆಯನ್ನ ಮಾಡ್ಕೋಬೇಕು. ಅವರ ಮೌಲ್ಯಗಳನ್ನು ನಮ್ಮ ಶರೀರದೊಳಗೆ ಅಡಿಯಿಂದ ಮುಡಿ ತನಕ ಇಳಿಸ್ಕೋಬೇಕನ್ನೆಲ್ಲ. ವಿಶ್ವಧರ್ಮ ಸಮ್ಮೇಳನದಲ್ಲಿ 1-2 ಮಾತುಗಳು ಇಡೀ ಅಮೆರಿಕದ ಜನತೆಗೆ ಮುಟ್ಟಿಬಿಟ್ಟು ಎಲ್ಲರೂ ಹೇಳಿದ್ರು. ಇವ್ರಿಗಿಂತ ಮುಂಚಿತವಾಗಿ ಸೆಪ್ಟೆಂಬರ್ 11ನೇ ತಾರೀಕು 1893ರಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ನಮ್ಮ ದೇಶದಿಂದ ಹಲವಾರು ಸಂತರು ಹೋಗಿದ್ರಲ್ಲಿ. ಈಗೇನು ಬ್ರಹ್ಮ ಸಮಾಜ ಅಂತ ಹೇಳ್ತೀವಲ್ಲ, ಸ್ಥಾಪಕರು ಯಾರು?
ಅದು ಆ ಸಮಾಜಕ್ಕೆ ಸಂಬಂಧಪಟ್ಟ ಋಷಿಗಳು ಸಹಿತ ಆಲ್ರೆಡಿ ಅಲ್ಲಿ ಹೋಗಿ ತಮ್ಮ ಸ್ಪೀಚ್ ಅನ್ನು ಕೊಟ್ಟಿದ್ದಾರೆ. ಆರ್ಯ ಸಮಾಜ ದಯಾನಂದ ಸರಸ್ವತಿ. ಅಂತ ಸಂದಿಗ್ಧ ಸ್ಥಿತಿಯಲ್ಲಿಯೂ ಕೆಲವೇ ಕ್ಷಣದೊಳಗ ಸರಸ್ವತಿ ದೇವಿಯನ್ನ ಮೈಯಲ್ಲಿ ಇಳಿಸಿಕೊಂಡು ಎರಡು ಮಾತನ್ನ ಹೇಳಿಬಿಡ್ತಾರೆ. ಹೊರಗಡೆ ಬಂದ ತಕ್ಷಣ ಕೊಟ್ಟಿರ್ತಕ್ಕಂಥ ಅವಧಿ ಬರೀ ಚಪ್ಪಾಳೆಗಾಗಿಯೇ ಮೀಸಲಾಗಿಬಿಟ್ಟಿದ್ವಿ ಎಲ್ಲವೂ. ಅಂತ ಸ್ಪಿರಿಚುವಾಲಿಟಿ, ಅಂತ ಪರ್ಸನಾಲಿಟಿ, ಅಂತ ಗ್ರೇಟ್ ಪರ್ಸನ್ ಸ್ವಾಮಿ ವಿವೇಕಾನಂದರು. ಅವರನ್ನ ಫಾಲೋ ಮಾಡೋದಂದ್ರ ಹಂಗ ಸುಮ್ಮ ತಮಾಷೆಯಾಗಿ ತಗೊಳಂಗಿಲ್ಲ. ಅವ್ರನ್ನ ಇಡೀ ದೇಹನ ಏನಾಗಿಬಿಡ್ತೈತಿ, ಒಂದು ಮಾತಿನಿಂದ ಇಡೀ ದೇಹದ ಪ್ರಚಂಡ ಶಕ್ತಿನ ಬದಲಾಗಿಬಿಡ್ತೈತಿ. ಅಂತ ವೀರ ಸಿಂಹ, ಪುರುಷ ಸಿಂಹ ಸ್ವಾಮಿ ವಿವೇಕಾನಂದರ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿ ಅಲ್ಲಿ ವಿಜಯ ಪತಾಕಿ ಹಾರಿಸಿದ ದಿನವನ್ನ ಈ ಶಾಲೆಯಲ್ಲಿ ಆಚರಿಸ್ತಿಲ್ಲ. ಈ ಶಾಲೆಗೆ ನಿಜಕ್ಕೂ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಿದೆ. ಇಂತಹ ಕಾರ್ಯಕ್ರಮಗಳನ್ನ ಯಾವ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾರೋ ನಾವಂತೂ ನೋಡಿಲ್ಲ. ಆದ್ರೆ ಈ ಶಾಲೆ ನಿಜಕ್ಕೂ ಒನ್ ಆಫ್ ದ ಬೆಸ್ಟ್ ಶಾಲೆ. ಇನ್ನು ಬಹಳಷ್ಟು ಜನ ಮಾತಾಡಿರ್ತಾರ. ನಮ್ಮ ಗುರುಜಿಯವರು ಆಶ್ರಮದ ಬಗ್ಗೆ ಹೇಳ್ತಾರ. ನಮ್ದು ಸಣ್ಣ ಸ್ವಾಮಿ ವಿವೇಕಾನಂದ ಆಶ್ರಮ ಜಮಖಂಡಿ ನಮ್ದು. ಅಲ್ಲೇ ಒಂದು ಬಾಡಿಗೆ ಮನೆಯಲ್ಲಿ ನಾವು ನೆಲೆಸಿದ್ದು. ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನ, ತತ್ವ ಆದರ್ಶಗಳನ್ನ, ಬೋಧನೆಗಳನ್ನ ಮಾಡಲಿಕ್ಕೆ ಹಲವಾರು ಪುಸ್ತಕಗಳನ್ನ ತಂದಿರ್ತೀವಿ. ಸಾಧ್ಯ ಆದ್ರೆ ನಿಮಗೂ ಬಿಡುವಾದ್ರೆ ನಮ್ಮ ಕಡೆ ಒಮ್ಮೆ ಗಮನ ಹರಿಸ್ರಿ, ನಮ್ಮ ಆಶ್ರಮಕ್ಕೆ ಒಮ್ಮೆ ಭೇಟಿ ಕೊಡಿ, ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೋರಿ. ನನಗೆ ಈ ವೇದಿಕೆಯ ಮೇಲೆ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಗೆ ಜೊತೆಗೆ ಸಂಸ್ಥಾಪಕರಿಗೆ ವಂದಿಸಿ ಮತ್ತೊಮ್ಮೆ ಜೈ ಹಿಂದ್, ಜೈ ಸ್ವಾಮಿ ವಿವೇಕಾನಂದ. ವಿವೇಕಾನಂದರ ಆಧ್ಯಾತ್ಮ ಶಕ್ತಿಯನ್ನ ನಮ್ಮೆಲ್ಲರಿಗೂ ತಿಳಿಯಪಡಿಸಿರುವಂತ ಶಿವಾನಂದ್ ತಳವಾರ್ ಅವರಿಗೆ ಸಂಸ್ಥೆಯ ಪರವಾಗಿ, ಶಿಕ್ಷಕರ ವೃಂದದ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಮರ್ಪಣೆ ಮಾಡ್ತಾರೆ. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ನಡೆದು 131 ವರ್ಷ ಪೂರ್ಣಗೊಳಿಸಿ 132ನೇ ವರ್ಷಾಚರಣೆಗೆ ಸಾಕ್ಷಿಯಾಗಿದೆ. ಆ ಸಮಾರಂಭವನ್ನು ಉದ್ದೇಶಿಸಿ ಸ್ವಾಮಿ ವಿವೇಕಾನಂದ ಆಶ್ರಮದ ಇತಿವರ್ಯರಾದಂಥ ಸ್ವಾಮಿ ಗಿರಿಜೇಶಾನಂದ ಜಿಯವರು ತಮ್ಮ ಅನುಭವದ ಅಮೃತವನ್ನ ದಯಪಾಲಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಯಥಾಗ್ನೇರ್ದಾಹಿಕಾ ಶಕ್ತಿಃ ರಾಮಕೃಷ್ಣೇ ಸ್ಥಿತಾ ಹ್ಯ ಸರ್ವವಿದ್ಯಾ ಸ್ವರೂಪಾಂ ತಾಂ ಶಾರದಾಂ ಪ್ರಣಮಾಮ್ಯಹಂ. ಪರತತ್ವೇ ಸದಾ ಲೀನೋ ರಾಮಕೃಷ್ಣ ಸಮಾಜ್ಞೇಯ ಯೋ ಧರ್ಮ ಸ್ಥಾಪನರತೋ ವೀರೇಶಂ ತಂ ನಮಾಮ್ಯಹಂ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪೂರ್ವ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಸಂಸ್ಥಾಪಕರಿರ್ಬೋದು, ಸಹಕಾರಿರ್ತಕ್ಕಂಥ ಎಲ್ಲ ಅತಿಥಿಗಳಿರ್ಬೋದು, ಆಡಳಿತ ಮಂಡಳಿಯವರು ಇರ್ಬೋದು, ಗುರುಗಳು ಇರ್ಬೋದು, ಮತ್ತು ಶಿಕ್ಷಕಿಯರು ಇರ್ಬೋದು, ವಿದ್ಯಾರ್ಥಿನಿಯರು ಎಲ್ಲರಿಗೂ ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸ್ತಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಇವತ್ತು 5ನೇ ದಿವಸ ನಿಮ್ಮ ಶಾಲೆಯಲ್ಲಿ 5ನೇ ದಿವಸದ ಗಣಪತಿಯನ್ನು ಇವತ್ತು ಕೊನೆಗೊಳಿಸ್ಬೋದು ಅನ್ಸುತ್ತೆ. ಅದೆಲ್ಲ 5 ವರ್ಷ ಗಣೇಶನ ಬಗ್ಗೆ ಸ್ವಲ್ಪ ಹೇಳೋಣ. ಪ್ರಾರಂಭದಲ್ಲಿ ಸ್ವಲ್ಪ ಹೇಳಿಬಿಟ್ಟು ಆಮೇಲೆ ವಿವೇಕಾನಂದ ಬಗ್ಗೆ ಹೇಳೋಣ. ಅದು ಏನು ಗಣೇಶ ಅಂದರೆ ಅರ್ಥ ಗಣಗಳಿಗೆ ಈಶ. ಯಾವ್ಯಾವ ಗಣಗಳಿದ್ದವು? ಮನುಷ್ಯಗಣ, ದೇವಗಣ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ರಾಕ್ಷಸ,
ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಾದಿಗಳಂತ ಗಣಗಳು 21 ಗಣಗಳಿದ್ದಾವೆ ಜಗತ್ತಲ್ಲಿ. ಇವೆಲ್ಲಕ್ಕೂ ಒಡೆಯ ಯಾರಂತ ಗಣೇಶ. ಗಣೇಶ ಯಾರ ಮಗ? ಪಾರ್ವತಿಯ ಶಿವ ಪಾರ್ವತಿಯರ ಮಗ. ಶಿವ ಯಾವುದಕ್ಕೆ ಅಧಿಕಾರಿ? ಪಂಚಮಹಾಭೂತಗಳು, ಭೂತಗಣಗಳಿಗೆ ಅವನು ಶಿವ ಏನಾಗಿದ್ದನು? ಒಡೆಯ ಆಗಿದ್ದನು. ಅವ್ರ ಮಗ ಯಾರು? ಗಣೇಶ. ಗಣೇಶ ಏನಾಗ್ಬೇಕಂತ ಮತ್ತು ಗಣಗಳಿಗೆಲ್ಲ ಒಡೆಯ ಆಗ್ಬೇಕಂತ. ಗಣೇಶಿಗೆ ಕೆಳಗಡೆ ದೇಹ ಹೇಗಿದೆ? ಮನುಷ್ಯರ ಥರ ಇದೆ. ಹೊಟ್ಟೆ ದೊಡ್ಡದು, 4 ಕೈಗಳು. ಅದರ ತಲೆ ಹೇಗಿದೆ? ಆನೆ ತಲೆ ಇದೆ. ಯಾಕಿದೆ ಅದು? ಸ್ವಲ್ಪ ವಿಚಾರ ಮಾಡಬೇಕು. ಹೌದು, ಮನುಷ್ಯರ ದೇಹ ಇದೆ, ಆದರೆ ತಲೆ ಮಾತ್ರ ಆನೆ ತಲೆ ಇದೆ. ನೀವು ಇನ್ನೊಂದು ವಿಚಾರ ಮಾಡಿರ್ಬೋದು. ವೀರಭದ್ರನ ಒಂದು ಚಿತ್ರಪಟವನ್ನು ನೋಡಿರ್ತೇವೆ, ಫೋಟೋ ನೋಡಿರ್ತೇವೆ. ಅದರೊಳಗೆ ಒಂದು ಕಡೆ ಟಗರಿನ ತಲೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ, ಇನ್ನೊಬ್ಬರು ಹೆಣ್ಮಗಳು ನಿಂತಿರ್ತಾರೆ. ನೋಡಿರಿ, ಏನದು ಟಗರಿನ ತಲೆ ಅಂತಂದ್ರೆ ಗೊತ್ತಿಲ್ಲ. ಅಂದ್ರೆ ದಕ್ಷ ಪ್ರಜಾಪತಿ ಅಂತ ಅವನ ಹೆಸರು. ಶಿವನಿಗೆ ಯಾವುದನ್ನು ಅರ್ಪಣೆ ಮಾಡಬಾರ್ದು. ಅವನ ಭೂತಗಳಿಗೆ ಒಡೆಯ ಆಗಿರೋದ್ರಿಂದ ಅವನು ಸ್ಮಶಾನವಾಸಿ, ಅವನು ಅಪಶಕುನ ಅಂತ ತಿಳ್ಕೊಂಡು ಏನು ಮಾಡಿರ್ತಾನೆ ದಕ್ಷ ಪ್ರಜಾಪತಿ ಅವ್ರಿಗೆ ಯಾವುದೇ ಥರದ ಅರ್ಘ್ಯವನ್ನು ಕೊಡೋದಿರ್ಬೋದು, ಹೋಮ ಹವನಗಳನ್ನು ಕೊಡೋದಿರ್ಬೋದು, ಯಾವುದು ಕೊಟ್ಟಿರಲ್ಲ. ಅದಕ್ಕೆ ಶಿವನಿಗೆ ಸತಿ ದಕ್ಷ ಪ್ರಜಾಪತಿಯ ಮಗಳು. ಆಕೆ ಕರೀಲಿಲ್ಲಂದ್ರೂ ಶಿವನ ಹತ್ರ ಹೋಗಿ ತಂದೆ ಹತ್ರ ಹೋಗಿ ಶಿವ ಎಷ್ಟು ಬೇಡ ಅಂತಂದ್ರೂ ಹೋಗ್ಬಿಟ್ಟಿರ್ತಾರೆ. ಆವಾಗ ಅಲ್ಲಿ ಆಕೆಗೆ ಸರಿಯಾದ ಮರ್ಯಾದೆ ಸಿಗೋದಿಲ್ಲ, ಅಪಮಾನ ಆಗ್ತದೆ. ಅಪಮಾನ ಆಗಿ ಮತ್ತೆ ಗಂಡನ ಅಪಮಾನನೂ ಆಗ್ತದೆ, ಶಿವನ ಅಪಮಾನನೂ ಆಗ್ತದೆ. ಆವಾಗ ಆಕೆ ಏನು ಮಾಡ್ತಾಳೆ? ಆ ಯಜ್ಞ ಕುಂಡದಲ್ಲಿ ಹಾರಿ ಆಕೆ ಸತ್ತು ಹೋಗ್ಬಿಡ್ತಾಳೆ. ಸತ್ತ ತಕ್ಷಣ ಆ ಸುದ್ದಿ ಏನಾಗ್ತದೆ? ಶಿವನಿಗೆ ಮುಟ್ಟುತ್ತದೆ. ಶಿವನಿಗೆ ಮುಟ್ಟಿದಾಗ ಅದು ಏನಾಗ್ತದೆ? ಶಿವ ಸಿಟ್ಟುಕೊಂಡು ಏನು ಮಾಡ್ತಾನೆ? ತನ್ನ ಜಟಿಯನ್ನು ನೆಲಕ್ಕೆ ಬಡ್ದಾಗ ಅಥವಾ ತನ್ನ ಬೆವರನ್ನು ನೆಲಕ್ಕೆ ಹಾಕಿದಾಗ ಏನಾಗ್ತದೆ? ಅಲ್ಲಿ ವೀರಭದ್ರ ಹುಟ್ಟಿದ ಮತ್ತು ಮಹಾಕಾಳಿ ಹುಟ್ಟಿದ್ಲು ಅಂತ ನೀವು ಕೇಳಿದಿರಿ. ಆವಾಗ ಆ ವೀರಭದ್ರಿಗೆ ಒಂದು ಅರ್ಪಣೆಯನ್ನು ಕೊಡ್ತಾರೆ ಶಿವ. ಹೇಳು ಪ್ರಭುವೇ, ನಾ ಏನು ಮಾಡ್ಬೇಕು ಕಾರ್ಯ ಅಂತ. ನೋಡ, ದಕ್ಷ ಬ್ರಹ್ಮ ಏನು ಮಾಡಿದಾನೆ? ನನಗೆ ಅವಮಾನ ಮಾಡಿದಾನೆ ಮತ್ತು ನನ್ನ ಧರ್ಮಪತ್ನಿ ಆದಂಥ ಸತೀ ದೇವಿಯನ್ನು ಆಹುತಿಯನ್ನು ತಗೊಂಡಿದ್ದಾನೆ, ಅವನ್ನ ಸಂಹಾರ ಮಾಡು ಅಂತ ಕಳಿಸ್ತಾನೆ. ಆ ಹೋಮ ಕುಂಡವನ್ನೆಲ್ಲ ನಾಶ ಮಾಡು, ಯಜ್ಞವನ್ನೆಲ್ಲ ನಾಶ ಮಾಡು. ವೀರಭದ್ರ ಮತ್ತು ಕಾಳಿ ಇಬ್ಬರು ಹೋಗ್ತಾರೆ. ಮುಂದೆ ವೀರಭದ್ರ ತಲೆ ಎಲ್ಲ ಕಡ್ಕೊಂತ ಹೋದ್ರೆ ಹಿಂದೆ ಕಾಳಿ ಬಂದು ಅದು ನುಂಗ್ತಾ ಹೋಗ್ತಾರೆ. ಕೊನೆಗೆ ಆ ಯಜಮಾನ ಯಾರಂತಾರ ದಕ್ಷ ಪ್ರಜಾಪತಿ ಏನಂತ ಅವನು ತಲೆ ಕಡಿದು ಬಿಡ್ತಾನೆ. ವೀರಭದ್ರ ತಲೆ ಕಡಿದ ತಕ್ಷಣ ಅವನ ಹೆಂಡತಿ ಸತಿ ಶತರೂಪಿ ಅಂತಂದು ಆಕೆ ಓಡಿ ಬಂದು ಕಾಲು ಹಿಡಿದು ಬೇಡ್ಕೊಂಡಾಗ ದೀರ್ಘ ಸುಮಂಗಲಿ ಭವ ಅಂತ ವೀರಭದ್ರ ಆಶೀರ್ವಾದ ಮಾಡಿ. ನೋಡು, ಗಂಡ ಸತ್ತು ಹೋಗಿದ್ದ, ಹೌದು, ಗಂಡ ಸತ್ರ ಆಕೆ ಹೆಂಗೆ ದೀರ್ಘ ಸುಮಂಗಲಿ ಆಗ್ತದೆ, ಹೌದು. ಆವಾಗ ಆಕೆ ವೀರಭದ್ರಿಗೆ ಹೇಳ್ತಾರೆ, ಅಲ್ಲ ಪ್ರಭುವೇ, ಮತ್ತೆ ನೀನು ಹಿಂಗೆ ಆಶೀರ್ವಾದ ಮಾಡಿದಿ, ಮತ್ತೆ ಇಲ್ಲಿ ಗಂಡನ್ನು ಕೊಂದ್ಬಿಟ್ಟು ಹೆಂಗೆ ಈಗ? ಅವಾಗ ಆ ಯಜ್ಞಕ್ಕೆ ಏನು ಮಾಡಿರ್ತಾರೆ? ಒಂದು ಟಗರನ್ನು ತಂದಿರ್ತಾರೆ. ಈಗ ಎಷ್ಟೋ ಬಲಿ ಕೊಡ್ಬೇಕಾದ್ರೆ ಆಡು ಕುರಿಗಳನ್ನು ಬಲಿ ಕೊಡ್ತಾರೆ. ಸಿಂಹ ಯಾರಾದ್ರೂ ಕೊಡ್ತಾರೆ, ಹುಲಿ ಯಾರಾದ್ರೂ ಕೊಡ್ತಾರೆ. ಹುಲಿ ಸಿಂಹಗಳನ್ನು ಯಾರು ಮುಟ್ಟಕ್ಕೆ ಹೋಗೋದಿಲ್ಲ. ಟಗರ್ ಅಂತಾನೆ ಕುರಿ ತಲೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ತಗೊಂಡು ಬಲಿ ಕೊಡ್ತಾರೆ ಅಂತ ಅದ. ಅಂದ್ರೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ 100 ಕುರಿಗಳು ಬೀಳ್ತಾವ ಅಂತಂದು ಐತಿಲ್ಲ, ಹಾಗೆ ಕುರಿ ತಲೆ ಅಂತಂದ್ರೆ ಅದರಲ್ಲಿ ಯಾವುದೇ ಶಕ್ತಿ ಸತ್ವ ಯಾವುದೇ ಉನ್ನತ ವಿಚಾರಗಳು ಇರುತ್ತೆ. ಆವಾಗ ಅಲ್ಲಿ ಪಕ್ಕದಲ್ಲೇ ಒಂದು ಹೋಮಕ್ಕೋಸ್ಕರ ಒಂದು ಕುರಿಯನ್ನು ತಂದಿರ್ತಾರೆ. ಅದರ ತಲೆ ಕುರಿಯನ್ನು ಟಗರನ್ನ ತಲೆ ಕತ್ತರಿಸಿ ತಗೊಂಬಂದು ಅದರಲ್ಲಿ ಇಟ್ಬಿಡ್ತಾರೆ. ಈಗ ನಿಮ್ಗೆ ಏನು ತಿಳಿತು ಗೊತ್ತೇ? ವಿಜ್ಞಾನದಲ್ಲಿ ಮನುಷ್ಯನ ದೇಹ ಕುತ್ತಿಗೆ ಭಾಗ ಕತ್ತರಿಸಿ ಹೋಗಿದ್ರು 3-5 ಸಾವಿರ ವರ್ಷದ ಹಿಂದೆನೆ ನಮ್ಮ ವೇದ ವಿಜ್ಞಾನದಲ್ಲಿ
ಮನುಷ್ಯನ ದೇಹಕ್ಕೆ ಬೇರೆ ಪ್ರಾಣಿಯ ತಲೆಯನ್ನು ಇಟ್ಟು ಕಸಿ ಮಾಡಿ ಆವಾಗಲೇ ಆಪರೇಷನ್ ಮಾಡಿದ್ರು, ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ರು.